ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯರು ಶೀನಿಗೇನಹಳ್ಳಿ ಜಿ ಆನಂದ್ ರೆಡ್ಡಿ ಮತ್ತು ಮಗ ಭರತ್ ರೆಡ್ಡಿರವರು ಕೋಲಾರ ಜಿಲ್ಲೆಯ ಪ್ರಸಿದ್ಧ ಮುಳಬಾಗಿಲು ಎನ್ ವಡ್ಡಹಳ್ಳಿ ಎನ್ಆರ್ಎಸ್ ಟೊಮೊಟೊ ಮಂಡಿಗೆ ಆಗಮಿಸಿ ಮಾಲೀಕರು, ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರು, ಜೆಡಿಎಸ್ ಮುಖಂಡರು, ಸಮಾಜ ಸೇವಕರು ನಗವಾರ ಸತ್ಯಣ್ಣನವರ ಹುಟ್ಟುಹಬ್ಬ ಆಚರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಂಗಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಶ್ರೀಧರ್ ಸೇರಿದಂತೆ ಮುಖಂಡರುಗಳು, ಮಂಡಿಗಳ ಮಾಲೀಕರು, ಕೂಲಿ ಕಾರ್ಮಿಕರು ಇದ್ದರು. ನಗವಾರ ಸತ್ಯಣ್ಣ ನಮ್ಮ ಹೆಮ್ಮೆಯ ನಾಯಕ, ನಗುವಿನ ಮುಖದಲ್ಲಿ ಪ್ರೀತಿಯ ದೀಪಕ, ಹುಟ್ಟು ಹಬ್ಬದ ಸಂಭ್ರಮ ಇಂದು ಮನೆ ಮನೆಗೆ, ಶುಭಾಶಯಗಳ ಸುರಿಮಳೆ ಹರಿದು ಬರಲಿಯ ಎಲ್ಲೆಡೆ. ನಗವಾರ ಸತ್ಯಣ್ಣ ನಮ್ಮ ಹೆಮ್ಮೆಯ ನಾಯಕ, ನಮ್ಮ ಹೆಮ್ಮೆಯ ನಾಯಕ. ಮುಳಬಾಗಿಲಿನ ಮಣ್ಣಿನ ಮಗನಾಗಿ ಬೆಳೆದವರು, ಎನ್ ವಡ್ಡಹಳ್ಳಿಯ ಕೀರ್ತಿಯನ್ನು ಹೆಚ್ಚಿಸಿದವರು, ಎನ್ಆರ್ಎಸ್ ಟೊಮೊಟೊ ಮಂಡಿಯ ಯಶಸ್ವಿ ಸಾರಥಿ, ರೈತರ ಬದುಕಿಗೆ ನಂಬಿಕೆಯ ಶಕ್ತಿ. ನಿಮ್ಮ ಹೆಜ್ಜೆಯಲ್ಲಿ ಜನರ ಆಸೆ ಮಿಡಿದಿದೆ, ಜನರ ಆಸೆ ಮೇಲಿದೆ. ನಗವಾರ ಸತ್ಯಣ್ಣ ನಮ್ಮ ಹೆಮ್ಮೆಯ ನಾಯಕ, ನಗುವಿನ ಮುಖದಲ್ಲಿ ಪ್ರೀತಿಯಲ್ಲಿ ದೀಪಕ. ಹುಟ್ಟು ಹಬ್ಬದ ಸಂಭ್ರಮ ಇಂದು ಮನೆ ಮನೆಗೆ, ಶುಭಾಶಯಗಳ ಸುರಿಮಳೆ ಹರಿದು ಬರಲಿ ಎಲ್ಲೇ. ನಗವಾರ ಸತ್ಯ. ಏನು ಈ ದಿನ ಮುಳಬಾಲ್ ತಾಲೂಕು ಎನ್ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ಒಂದು ನನ್ನ ಹುಟ್ಟುಹಬ್ಬ ಶುಭಾಶಯಗಳ ಕೋರುವಂಥ ಎಲ್ಲ ನನ್ನ ರೈತ ಬಾಂಧವರು, ಮುಖಂಡರು, ನಾಯಕರು ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಿಮ್ಮ ನೆಚ್ಚಿನ ನಾಯಕರಾದ ಕೋರ್ ಕಮಿಟಿ ರಾಜ್ಯದ ಸದಸ್ಯರಾದ ಆನಂದ್ ರೆಡ್ಡಿಯವರು ನಮ್ಮ ಹುಟ್ಟುಹಬ್ಬ ಶುಭಾಶಯಗಳನ್ನು ಆಶೀರ್ವಾದ ಮಾಡೋಕ್ಕೆ ನಮಗೆ ಬಂದು ಶುಭ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಭರತ್ ರೆಡ್ಡಿ ಅವರು ಸಹ ಬಂದು ಅವರು ಸಹ ಒಂದು ಹುಟ್ಟುಹಬ್ಬನ ಆರೈಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ನಿಂಗ್ಲಿ ಸುಬ್ಬಣ್ಣವರು, ಮಾರ್ಕೊಂಡಪ್ಪ ಅವರು, ರಾಜ ಅವರು, ಶ್ರೀಧರ್ ಎಲ್ಲ ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಅವರು ಮತ್ತು ರೆಡ್ಡಿ ಅವರು, ಪಶಿ ಅವರು, ಆಮೇಲೆ ನಾಗೇಶು, ಎಲ್ಲರೂ ನಮ್ಮ ವಿಜಯ್ ಅವರು ಮತ್ತು ನಾರಾಯಣ ರೆಡ್ಡಿ ಮತ್ತು ಮುನ್ರೆಡ್ಡಿ ಮತ್ತು ಎಲ್ಲ ನಾಯಕರು, ನಮ್ಮ ಗುಡುಪಲ್ಲಿ ಹರೀಶ್ ಅವರು, ನಮ್ಮ ಇವರು ರಾಜೇಶ್ ಅವರು ಮತ್ತು ಅರುಣ್ ಎಲ್ಲರೂ ಸಹ ಬಂದು ಒಂದು ಹುಟ್ಟುಹಬ್ಬನ ಹಾರೈಸಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ, ಏನು ಈ ದಿನ ನಮ್ಮ ತಾಲೂಕು ನಮ್ಮ ಶಾಸಕರಾದ ಸಮೃದ್ಧ ಮಂಜಣ್ಣ ಕೂಡ ಬರಬೇಕಾಗಿತ್ತು. ನಿನ್ನೆ ಸಾಯಂಕಾಲವರೆಗೂ ಅವ್ರದ್ದು ಬರ್ತ್ಡೇ ಇತ್ತು. ಎಲ್ಲ ನಮ್ಮ ನಾಯಕರು, ಮುಖಂಡರು, ರೈತ ಬಂದರು ಎಲ್ಲರೂ ಹೋಗಿ ಅವರು ಕೂಡ ಹುಟ್ಟುಹಬ್ಬ ಶುಭಾಶಯ ಕೋರಿ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ. ಆ ಕೆಲಸಗಳನ್ನು ನೋಡಿ ಜನಸಾಗರ ಇವತ್ತು ನಾವು ಅಂದ್ಕೊಂಡಂಥ 4-5 ಅಂತ ಎಕ್ಸ್ಟ್ರಾ ಬಂದು ಇವತ್ತು ಸುಮಾರು ಎಲ್ಲರೂ ಬಂದು ಅವ್ರಿಗೆ ಶುಭ ಹಾರೈಸಿದ್ದಾರೆ. ಅದಕ್ಕೆ ಬರ್ತೀನಿ ಅಂತ ಹೇಳಿದರು, ಲೇಟ್ ಆಗಿದೆ, ಇನ್ನು ಮಧ್ಯಾಹ್ನ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹುಟ್ಟುಹಬ್ಬ ಶುಭಾಶಯ ಅವ್ರಿಗೂ ನಮಸ್ಕರಿಸ್ತಾ, ಇವತ್ತು ನಮ್ಮ ಆನಂದ್ ರೆಡ್ಡಿಯವರು ಇವತ್ತು ತಾಲೂಕಿನಲ್ಲಿ ಮಾಡ್ತಾ ಇರೋ ಒಂದು ಕೆಲಸಗಳು ನೋಡಿದ್ರೆ, ಒಂದು ಸ್ಕೂಲ್ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ, ದೇವಸ್ಥಾನ ಬಗ್ಗೆ ಆಗಲಿ, ಯಾವುದೇ ಒಂದಾದ್ರೂ ನಾನಿದ್ದೀನಿ ಅಂತ ಹೇಳಿ ನಮ್ಮ ಧೈರ್ಯ ಕೊಡ್ತಾರಂಥ ನಮ್ಮ ಆನಂದ್ ರೆಡ್ಡಿ ಅವರು ಇವತ್ತು ನಮ್ಮ ಯುವಕರು, ಮುಖ್ಯವಾಗಿ ಯುವಕರು 30 ಪಂಚಾಯತ್ಗಳಲ್ಲಿ ಅನ್ನವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವರು ಮಾಡ್ತಾ ಇರೋಂಥ ಸೇವೆ ನೋಡಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಚುನಾವಣೆ ಬಂದರೂ ನಾನಿದ್ದೀನಿ ಅಂತ ಬಂದು ಮುಂದೆ ನಿಂತ್ಕೊಂಡು ಆ ಚುನಾವಣೆ ಗೆಲ್ಲಿಸ್ತಾ ಇದ್ದಾರೆ. ಮುಂದೆ ಬರೋ ಚುನಾವಣೆ ಕೂಡ ಅದೇ ರೀತಿ ನಿಂತ್ಕೊಂಡು
ಎಲ್ಲ ಚುನಾವಣೆ ಕೂಡ ಗೆಲ್ಲಿಸ್ತಾರೆ ಅಂತ ನಮಗೆ ವಿಶ್ವಾಸದಿಂದ ಎಲ್ಲರೂ ಆನಂದ್ ರೆಡ್ಡಿ ಅವರ ಜೊತೆಯಲ್ಲಿ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರು ಮುಖಂಡರು ಎಲ್ಲರೂ ಸಹ ಈ ಒಂದು ಇದಕ್ಕೆ ಸಹಕರಿಸಿ ಎಲ್ಲರೂ ಬಂದು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಆನಂದ್ ರೆಡ್ಡಿ ಅನ್ನೋರು ಇವತ್ತು ಮಾಡ್ತಾ ಇರೋಂಥ ಕೆಲಸ ಅಂತ ನಮ್ಮ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿಯವರು ಇದನ್ನ ಆನಂದ್ ರೆಡ್ಡಿ ಅವರು ಮಾಡ್ತಾ ಸೇವೆ ನೋಡಿ ಗುರುತಿಸಿ ನೀವು ಒಂದು ಜವಾಬ್ದಾರಿ ಕೊಟ್ಟರೆ ನೀವು ಒಂದು ಡಿಸ್ಟಿಕ್ಕನ್ನು ಒಳ್ಳೆಯ ಒಂದು ಇದಕ್ಕೆ ತಗೊಂಬರ್ತೀರಿ, ಪಾರ್ಟಿ ನಮ್ಮ JDS ಪಾರ್ಟಿನೂ ಒಂದು ಇದಕ್ಕೆ ತಗೊಂಬರ್ತೀರಿ, ಚೆನ್ನಾಗಿ ನೀವು ಇದು ಮಾಡ್ತೀರಿ ಅಂತೇಳಿ ಇವತ್ತು ಗುರುತಿಸಿ ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೆ ಮತ್ತು ಇವ್ರಿಗೆ ಎಲ್ಲರಿಗೂ ನಮ್ಮ ಶಾಸಕರು ಮತ್ತು ಕುಮಾರಣ್ಣವರು ಇಬ್ಬರು ಸೇರಿ ಇವತ್ತು ಅವ್ರಿಗೊಂದು ಪದವಿ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಒಂದು ಡಿಸ್ಟಿಕ್ಗೆ. ಇದು ಇನ್ನು ಮುಂದೆ ಬರುವ ಎಲ್ಲ ಚುನಾವಣೆಗಳು ಸಹ ಮುಂದಾಳಿಕೆಯಿಂದ ಒಳ್ಳೆ ಒಂದು ಕಾರ್ಯಕ್ರಮಗಳು ಒಳ್ಳೆ ಒಂದು ಇದು ಮಾಡ್ತಾರೆ. ಒಂದು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಇವತ್ತು ಅವ್ರು ಮಾಡ್ತಾ ಸೇವೆಗಳಿಂದ ಒಳ್ಳೆ ಇದಕ್ಕೆ ಎಲ್ಲ ಪಂಚಾಯತಿಗಳು ಇವತ್ತು ದಿನಕ್ಕೊಂದು ಪಂಚಾಯತ್ ಹೋಗಿ ಮಾತಾಡಿಕೊಂಡು ನಾವು ಹಿಂಗೆ ಈ ಥರ ಮಾಡಬೇಕು, ನಾವು ಈ ಥರ ಮಾಡಬೇಕಂದ್ರೆ ಒಂದು ಹಿರಿಯರು, ರಾಜಕೀಯದಲ್ಲಿ ಹಿರಿಯರು ಅವ್ರಿಗೆ ಸಲಹೆ ತಗೊಂಡು ನಾವು ಯಾವುದೇ ಒಂದು ಮಾಡಬೇಕಂದ್ರೂ ಸಹ ಒಂದಿದು. ಇವತ್ತು ಕೂಡ ನಮ್ಮ ಮಾರ್ಕೆಟಲ್ಲಿ ಇವತ್ತು ಬಂದು ಎಲ್ಲ ರೈತರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ನಿಂತ್ಕೊಂಡು ಇವತ್ತು ಒಂದು ಶುಭ ಹಾರೈಸಿದ್ದಕ್ಕೆ ನಮಗೆಲ್ರಿಗೂ ಸಂತೋಷ ಆಗ್ತಾಯಿದೆ. ಎಲ್ಲ ನಮ್ಮ ಮಂಡಿ ಮಾಲೀಕರಿಗೂ ಸಂತೋಷ ಆಗ್ತಾಯಿದೆ ಅಣ್ಣವರು ಇಲ್ಲಿ ಬಂದು ಒಂದು ನಮ್ಗೆ ಶುಭ ಹಾರೈಸಿದ್ದಕ್ಕೆ. ಯಾಕಂದರೆ ಇವತ್ತು ನಮ್ಮ ರೈತರ ಒಂದು ಮಾರ್ಕೆಟು, ರೈತರ ಮುಂದೆನೇ ನಾನು ಒಂದು ಹುಟ್ಟುಹಬ್ಬ ಶುಭಾಶಯಗಳನ್ನು ಮಾಡ್ಕೋಬೇಕು ಅಂದ್ಕೊಂಡು ಇಲ್ಲೇ ಮಾಡಿದ್ವು. ಅದಕ್ಕೆ ಇಲ್ಲಿ ನಾವು ಅಣ್ಣವರಲ್ಲಿ ಬಂದು ಎಲ್ಲರೂ ಬಂದು ಇವತ್ತು ಒಂದು ಶುಭ ಹಾರೈಸಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್. ಎನ್ನ ನಮ್ಮ ಹೆಮ್ಮೆಯ ನಾಯಕ, ಜೆಡಿ ಮಿನ್ಸ್ ಧ್ವಜದಡಿ ಸೇವೆಯ ಪಥ ಹಿಡಿದು ಜನಮನ ಗೆದ್ದು ಸಾಗುತ್ತಿರುವ ನಾಯಕನು. ಸ್ನೇಹ ಸೌಹಾರ್ದದಿಂದ ಜನರ ಮನಗೆದ್ದು ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದವರು. ನಿಮ್ಮ ಹೆಸರು ಹೇಳಿದರೆ ಹಿಗ್ಗುತ್ತದೆ ಊರು.